ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹಲಸಿನಕಾಯಿನಲ್ಲಿ ಫ್ರೆಂಚ್ ಫ್ರೈ ಮಾಡೋದು ಹೇಗೆ, ಜಾಕ್ ಫ್ರೂಟ್ ಫ್ರೆಂಚ್ ಫ್ರೈ ಮನೇಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗಿಲ್ಲ ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬಿಡಿ. ಅದಕ್ಕೆ ಹಲಸಿನಕಾಯಿ ಅಂದರೆ ಹಣ್ಣಾಗಿರಬಾರ್ದು, ತುಂಬ ಕಾಯಿಯಾಗಿರಬಾರ್ದು, ದೋರ್ಗಾಯಿ ಅಂತ ಹೇಳ್ತಾರಲ್ಲ ಆ ಥರ. ಅದನ್ನು ನೋಡಿ ಈ ಥರ ಕಟ್ ಮಾಡಿ ನಂತರ ಇದನ್ನು ತೋಳೆಗಳನ್ನ ಬಿಡಿಸ್ಕೊಂಬಿಡೋಣ. ನೋಡಿ ಈ ಥರ ತೋಳೆಗಳನ್ನ ಬಿಡಿಸ್ಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬೀಜನ ರಿಮೂವ್ ಮಾಡಿ ನಂತರ ಇದನ್ನು ನೋಡಿ ಇಷ್ಟೇ ಸಣ್ಣ ಪೀಸಾಗಿ ಕಟ್ ಮಾಡಿ ನಿಮಗೆ ಎಷ್ಟು ಬೇಕು ಫ್ರೈಗೆ ಆ ಥರ. ಈ ಹಲಸಿನ ಹಣ್ಣು ಕಾಯಿ ಸೀಸನಲ್ಲಿ ಈ ಥರ ಬರೀ ಹಲಸಿನ ಹಣ್ಣೇ ತಿಂದಿರ್ತೀರ, ಈ ಥರ ಫ್ರೆಂಚ್ ಫ್ರೈನು ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಫ್ರೆಂಚ್ ಫ್ರೈ ಅಂತ ಇಟ್ಟಿದ್ದೀನಿ, ನೀವು ಹೆಸರೇನು ಇಡ್ತೀರಾ ಅಂತ ಇಡೀ ಹೇಳುವ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಒಂದು ಬಾಣಲಿ ಏನಾದ್ರು ಬಾಣಲಿಗೆ ಎಣ್ಣೆನ ಹಾಕಿ ಇದನ್ನು ರಿಫೈಂಡ್ ಆಯಿಲಲ್ಲಾದರೂ ಸರಿ, ಯಾವ ಎಣ್ಣೆಲಾದರೂ ಅಂದರೆ ಕೊಬ್ಬರಿ ಎಣ್ಣೆ ಯಾವುದ್ರಲ್ಲಾದರೂ ಫ್ರೈ ಮಾಡ್ಕೋಬೋದು. ನಂತರ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಸ್ವಲ್ಪ ಪೀಸನ್ನು ಹಾಕಿ ಚೆಕ್ ಮಾಡಿದೆ. ಎಣ್ಣೆ ಕಾದಿದೆ ನಂತರ ಪೀಸ್ ಮಾಡಿ ಇಟ್ಕೊಂಡ್ರಂತ ಹಲಸಿನ ಕಾಯಿಯನ್ನು ಈ ಥರ ಹಾಕ್ತಾಯಿದ್ದೀನಿ. ಇದನ್ನು ತುಂಬ ಹೈ ಫ್ಲೇಮ್ ಬೇಡ, ತುಂಬ ಲೋ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಕ್ರಿಸ್ಪಿಯಾಗಿ ಬರಬೇಕು ಆ ರೀತಿ. ಕ್ರಿಸ್ಪಿ ಆದ ನಂತರ ಇದೇನಾಗುತ್ತೆ ಅಂದರೆ ಆ ನೊರೆ ಬರೋದೆಲ್ಲ ಕಡಿಮೆ ಆಗುತ್ತೆ, ಅದು ಮೇಲೆ ತೇಲ್ ಬರುತ್ತೆ ನೋಡಿ ಈ ಥರ. ಈಗ ಅದು ಫ್ರೈ ಆಗಿದೆ ಅಂತ ಹೇಳಿ ಅದು ಫ್ರೈ ಆಗಿರೋದನ್ನು ನಂತರ ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಇದೇ ಥರ ಎಲ್ಲದನ್ನು ಹಾಕಿ ಫ್ರೈ ಮಾಡಿ ಇಟ್ಕೊಂಬಿಡೋಣ. ನಂತರ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಂತರ ಇನ್ನೊಂದು ಬ್ಯಾಚ್ ಇದೇ ಥರ ಹಾಕಿ ತೋರಿಸ್ತೀನಿ ನೋಡಿ. ಅಂದರೆ ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದನ್ನು ಟೊಮೊಟೊ ಕೆಚಪ್ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲದನ್ನು ಹಿಂಗೆ ಫ್ರೈ ಮಾಡ್ಕೊಳ್ಳೋಣ, ತುಂಬಾ ಟೇಸ್ಟಿಯಾಗಿರುತ್ತೆ ಹಲಸಿನಕಾಯಿ ಸೀಸನಲ್ಲಿ ಈ ಥರ. ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ, ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಹಲಸಿನಕಾಯಿಯ ಫ್ರೆಂಚ್ ಫ್ರೈ ರೆಡಿ ಆಗುತ್ತೆ. ಮಕ್ಕಳಿಗೆ ಬೇಕಾದ್ರೆ ಇದನ್ನು ಟೊಮೊಟೊ ಕೆಚಪ್ ಜೊತೆ ಕೊಡ್ಬೋದು, ಇಲ್ಲಾಂದರೆ ಹಾಗೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ಒಂದ್ಸಲ. ಈ ಹಲಸಿನಕಾಯಿ ಸೀಸನಲ್ಲಿ ಸೀಸನಲ್ಲಿ ಈ ಥರ ಮಾಡ್ಕೊಂಡು ಬೇಕಾದರೆ ಇದೊಂದು 10-15 ದಿನ ಪ್ರಿಸರ್ವ್ ಮಾಡಿ ಇಟ್ಕೊಬೋದು. ಇದನ್ನು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ.